ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಖಂಡಿತ ಅಲ್ವಾ ಸ್ನೇಹಿತರೆ? ನಾವು ಹೇಳ್ಬೋದು, ಯೂಶಲಿ ನಾವು ತುಂಬಾ ಫ್ಯೂಚರ್ ಪ್ಲ್ಯಾನನ್ನು ಮಾಡ್ತೀವಿ. ಅದು ಎಲ್ಲ ಜನರ ಒಂದು ಸಹಜ ಗುಣ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಫ್ಯೂಚರ್ ಒಂದು ಸೆಕ್ಯೂರ್ ಆಗಿರಲಪ್ಪ, ಒಂದು ಸೇಫ್ಟಿ ಅನ್ನೋದಿರಲಿ ನಮಗೆ, ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿ ತುಂಬಾ ಫ್ಯೂಚರ್ ಪ್ಲ್ಯಾನನ್ನು ಮಾಡ್ತೀನಿ. ಆದರೆ ನಾವು ಮಾಡಿದ ಪ್ಲ್ಯಾನ್ ಎಲ್ಲನೂ ಕೂಡ ಸಕ್ಸಸ್ ಆಗುತ್ತಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ದೇವರು ನಮ್ಮ ಹಣೆ ಬರಹನ ಯಾವ ಜಾಗದಲ್ಲಿ ಎಲ್ಲಿ ಅನ್ನ ತಿನ್ನಬೇಕು ಅಂತ ಬರ್ದಿತ್ತನೋ ಅಲ್ಲಿಗೆ ನಾವು ಹೋಗೋದು. ನೀವು ಸುಮಾರು ಜನ ಬೇಕಾದ್ರೆ ನೋಡಿ, ಸ್ಟೂಡೆಂಟ್ಸ್ಗಳನ್ನು ಅವರು ಸ್ಟಡಿ ಪೀರಿಯಡಲ್ಲಿ ಇದ್ದಾಗ ಅವ್ರದ್ದು ಫ್ಯೂಚರ್ ಏನೋ ಪ್ಲ್ಯಾನ್ ಇರುತ್ತೆ. ಸೊ ನಾನು ಇಂಥ ಕಂಪ್ನಿಲಿ ಜಾಯಿನ್ ಆಗಬೇಕು, ಇಂಥ ಕಡೆ ವರ್ಕ್ ಮಾಡಬೇಕು ಅಂತ. ಆಫ್ಟರ್ ದಟ್ ಅವರು ಡ್ಯೂಟಿಗೆ ಅಂತ ಹೋದ್ಮೇಲೆ ಅಲ್ಲಿ ಒಂದು ಕಂಫರ್ಟಬಲ್ ಝೋನ್ ಅನ್ನೋದು ಸಿಗೋಲ್ಲ ಅವರಿಗೆ. ಸಾರಿ, ಆ ಕಂಫರ್ಟಬಲ್ ಝೋನ್ ಅನ್ನೋದು ಸಿಗದೇ ಇದ್ದಾಗ ತಾವೇ ಸ್ವಂತವಾಗಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ವಿಚಾರಗಳನ್ನು ಕೈಗೆ ತಗೋತಾರೆ. ಆದರೆ ಅದರಲ್ಲಿ ಸಕ್ಸಸ್ ಆಗೋದು ಯಾವುದೋ ಒಂದು ವಿಚಾರ ಮಾತ್ರ. ಹಾಗೆಯೇ ನಿಮಗೆ ಆಗುವಂಥದ್ದು ಕಂಫರ್ಟಬಲ್ ಬೇರೆಯವ್ರಿಗೆ ಇರೋದಿಲ್ಲ, ಬೇರೆಯವ್ರಿಗಾಗೋದು ನಿಮಗಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಜಾಗದಲ್ಲಿ ಅನುಕೂಲ ಸಿಕ್ಕಿರುತ್ತೆ ಅಲ್ಲಿ ಅವ್ರ ಅನ್ನ ಹುಟ್ಟುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಅಯ್ಯೋ ಅದಾಗಿ ಬಂದಿಲ್ವಲ್ಲ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಆಗ್ತಾ ಇಲ್ಲ, ಈ ರೀತಿ ಕೆಲವೊಮ್ಮೆ ನಾವು ಯೋಚನೆ ಮಾಡೋದು ಕೂಡ ಸಹಜನೇ ಅಲ್ವಾ? ಅಯ್ಯೋ ನೋಡು, ಅವ್ರು ಎಷ್ಟು ಚಂದ ಬಿಸ್ನೆಸ್ ಮಾಡಿದ್ರು, ಅವರಿಗೆ ಏನೋ ಇಂಪ್ರೂವ್ ಆಯಿತು, ನಾನು ಅಷ್ಟೆಲ್ಲ ಎಫರ್ಟ್ ಆಗ್ತಾಯಿದ್ದೀನಿ, ನನಗೇನೂ ಆಗ್ತಾನೆ ಇಲ್ವಲ್ಲ ಅಂತ. ಬೇಡ, ಚಿಂತೆ ಬೇಡ, ಪರವಾಗಿಲ್ಲ. ಅದು ಹೋಯಿತು ಅಂದರೆ ಇನ್ನೊಂದು ಕಡೆ ನಿಮಗೆ ಎಲ್ಲೋ ಯಾವುದೋ ಒಂದು ಒಳ್ಳೆ ಅಪಾರ್ಚುನಿಟಿ ಕಾಯ್ತಾ ಇರುತ್ತೆ ಅಂತ ಹೇಳಿ ಮೈಂಡ್ನ ಡೈವರ್ಟ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಅದೇ ರೀತಿ ನೀವು ಯೋಚನೆ ಮಾಡ್ತಾ ಕೂತಷ್ಟು ಏನಾಗುತ್ತೆ ಅಂದರೆ ನಿಮಗೆ ಮೋಟಿವೇಶನ್ ಅನ್ನೋದು ಸಿಗೋದೇ ಇಲ್ಲ. ಇನ್ನು ಮಾಡ್ತಾ ಇರೋ ಕೆಲಸದಲ್ಲಿ ನೀವು ಇನ್ನೂ ಕೆಳಗೆ ಹೋಗ್ತೀರಿ ಹೊರತು ಮೇಲ್ಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬೇರೆ ಎಲ್ಲಿ ನೀವು ನಿಮ್ಮ ಎಫರ್ಟನ್ನು ಹಾಕ್ಬೋದು ಅಂತ ಯೋಚನೆ ಮಾಡೋಕ್ಕೂ ಕೂಡ ನಿಮ್ಮ ಮೈಂಡಲ್ಲಿ ಜಾಗ ಇರೋದಿಲ್ಲ. ಆ ರೀತಿಯಾಗಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರೋ ಅದನ್ನು ಮಾಡಬೇಕು ಅಷ್ಟೇ. ಸೊ ಮುಂದೆ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಹೋಗೋಣ. ಆದರೆ ನಾವು ಎಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ, ಎಲ್ಲಿ ಯಾವ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಕಷ್ಟಪಡದೆ ಜೀವನದಲ್ಲಿ ಏನೂ ಕೂಡ ಅಷ್ಟು ಸುಲಭವಾಗಿ ಸಿಗಲ್ಲ ಅಲ್ವಾ? ಹಾಗೆಯೇ ಸುಲಭವಾಗಿ ಸಿಕ್ಕಿದ್ದು ಯಾವುದೂ ಕೂಡ ನಮ್ಮ ಹತ್ರ ಶಾಶ್ವತವಾಗಿ ಇರೋದು ಕೂಡ ಇಲ್ಲ ಸ್ನೇಹಿತರೆ. ಹಾಗಾಗಿ ಅತಿಯಾಗಿ ಯೋಚನೆ ಮಾಡದೆ ಜೀವನ ಹೇಗೆ ಬರುತ್ತೋ ಹಾಗೆ ಹೋಗೋಣ. ಹಾಗಂತ ಹೇಳಿ ಪ್ಲ್ಯಾನ್ ಮಾಡೋದು ತಪ್ಪ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಪ್ಲಾನಿಂಗ್ ಕೂಡ ಇರಲೇಬೇಕು. ಆದರೆ ಅದು ಸಕ್ಸಸ್ ಆಗದೆ ಇದ್ದಾಗ ಅದನ್ನು ತುಂಬಾ ಡಿಮೋಟಿವೇಟ್ ಆಗಿ ತೊಗೊಳ್ಬಾರ್ದು ಸ್ನೇಹಿತರೆ, ಅಷ್ಟೇ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.